ಬನವಾಸಿ ಕನ್ನಡ ಸಾಮ್ರಾಜ್ಯದ ಮೊಟ್ಟಮೊದಲ ರಾಜಧಾನಿ. ವಾರಣಾಸಿಯಷ್ಟೇ ಪವಿತ್ರವಾದ ಆಧ್ಯಾತ್ಮಿಕ ಕ್ಷೇತ್ರ. ಕನ್ನಡ ನಾಡು ಉದಯವಾದ ಸಂಪದ್ಭರಿತ ನಾಡು. ಆದಿಕವಿ ಪಂಪನನ್ನ ಈ ನಾಡಿಗೆ ಕೊಟ್ಟಂತಹ ಪುಣ್ಯಭೂಮಿ. ಮಹಾವಿಷ್ಣುವಿನಿಂದ ಪ್ರತಿಷ್ಠಾಪನೆಗೊಂಡ ಪರಮೇಶ್ವರ ಇಲ್ಲಿ ಮಧುಕೇಶ್ವರನ ರೂಪದಲ್ಲಿ ನೆಲೆ ನಿಂತಿದ್ದಾನೆ. ಒಂದು ಕಾಲದಲ್ಲಿ ಕದಂಬರು, ರಾಷ್ಟ್ರಕೂಟರು, ಚಾಳುಕ್ಯರು, ಮರಾಠರು, ರಾಜಾದಿರಾಜ ಮಹಾರಾಜರಿಗೆಲ್ಲ ಆರಾಧ್ಯವಾಗಿದ್ದ ಬನವಾಸಿಯ ಈ ಮಧುಕೇಶ್ವರ. ಅಂತಹ ಮಧುಕೇಶ್ವರನ ಸನ್ನಿಧಾನಕ್ಕೆ ನಾವಿವತ್ತು ಬಂದಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ 25 ಕಿಲೋಮೀಟರ್ ದೂರ ಇರೋ ಈ ಬನವಾಸಿ ಇತಿಹಾಸ ಪ್ರಿಯರಿಗೂ ಶಿವನ ಭಕ್ತರಿಗೂ ಅತ್ಯಂತ ಅದ್ಭುತ ತಾಣವಾಗಿದೆ. ಬೃಹದಾಕಾರದ ನಂದಿ ಈ ದೇವಾಲಯದ ವಿಶೇಷತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಒಂದು ಕಣ್ಣಿನಿಂದ ಪರಮೇಶ್ವರನಾದ ಮಧುಕೇಶ್ವರನನ್ನ, ಇನ್ನೊಂದು ಕಣ್ಣಿನಿಂದ ಜಗನ್ಮಾತೆ ಪಾರ್ವತಿಯನ್ನ ನೋಡ್ತಾ ಇರೋದು ಈ ಕ್ಷೇತ್ರದ ವಿಶೇಷ. ಆಗಿನ ಕಾಲದ ಅದ್ಭುತ ಶಿಲ್ಪಕಲೆಗಳು, ಕೆತ್ತನೆಗಳು ನಮ್ಮನ್ನ ಆಶ್ಚರ್ಯಗೊಳಿಸುತ್ತೆ. ಅಸಂಖ್ಯಾತ ಸಂಖ್ಯೆಯ ದೇವಾನುದೇವತೆಗಳ ಮೂರ್ತಿಗಳು, ಕಲ್ಲಿನ ಕೆತ್ತನೆಗಳು ಕಣ್ಮನವನ್ನ ಸೆಳೆಯುತ್ತೆ. ಸಾವಿರಾರು ವರ್ಷಗಳ ನಂತರವೂ ಇಷ್ಟು ಅದ್ಭುತವಾಗಿ ಕಾಣಿಸೋ ಈ ದೇವಾಲಯ ಅಂದಿನ ರಾಜ ಮಹಾರಾಜರ ಕಾಲದಲ್ಲಿ ಅದೆಷ್ಟು ವೈಭವದಿಂದ ಕಂಗೊಳಿಸುತ್ತಿದ್ದಿರಬಹುದು ಅನ್ನೋದು ನಮ್ಮ ಕಲ್ಪನೆಗೂ ಮೀರಿತ್ತು. ಭಾರತಕ್ಕೆ ಬ್ರಿಟಿಷರು ಬರುವ ಮೊದಲೇ ಅಂದರೆ ಸುಮಾರು 1600ನೇ ಇಸವಿಯಲ್ಲಿ ಸೋಂದೆಯ ರಾಜ ರಾಮಚಂದ್ರ ನಾಯಕ ದೇವಾಲಯಕ್ಕೆ ಸಮರ್ಪಿಸಿದಂತಹ ಅತ್ಯದ್ಭುತವಾದಂತಹ ರಥ ನಮಗೆ ಈಗಲೂ ಕಾಣಸಿಗುತ್ತೆ. ಇಂತಹ ಇನ್ನೆಷ್ಟೋ ಮಾಹಿತಿಗಳು ಈ ದೇವಸ್ಥಾನದಲ್ಲಿದೆ. ಅವುಗಳಲ್ಲಿ ಕೆಲವು ಮಾಹಿತಿಯನ್ನ ಅಲ್ಲಿನ ಅರ್ಚಕರ ಬಳಿ ತಿಳಿಯೋಣ ಬನ್ನಿ. ಲೋಕ ಮಂಟಪ ಅಥವಾ ಮಂದಾಸನ ಮೂರು ಲೋಕದ ಕಲ್ಪನೆಯನ್ನು ಒಂದೇ ಮಂಟಪದಲ್ಲಿ ತೋರಿಸಿದ್ದಾರೆ. ಕೆಳಗೆ ನೋಡಿ ಶೇಷ, ನಾಗ, ಕೂರ್ಮ, ಅಷ್ಟದಿಕ್ಕಿನ ಪಾತಾಳ ಲೋಕ. ಇಲ್ಲಿ ತತ್ವ, ರಜ, ತಮ ಅಂತ 3 ಸ್ಟೆಪ್ಗಳನ್ನು ಮಾಡಿ ಶಿವಪಾರ್ವತಿ ಇಟ್ಟು ಕೆಳಗೆ ಶಿವಶರಣ ಇಟ್ಟು ಭೂಲೋಕ ಅಂತ ಕಲ್ಪನೆ ಮಾಡಿದೆ. ಅದ ಮೇಲೆ ಕಳಸ ಕಾಣುತ್ತಲ್ಲೋ ಅದು ಪರಮಾತ್ಮ ಅಂತ ಮಾಡ್ಕೊಂಡು ಸುತ್ತಲೂ ಅಷ್ಟದಿಕ್ಪಾಲಕನಿಟ್ಟು ಸ್ವರ್ಗಲೋಕ ಅಂತ ಮಾಡಿದೆ. ಇನ್ನು 1638ರಲ್ಲಿ ಸೋದೆಯ ಸದಾಶಿವರಾಜ ಮಧುಕೇಶ್ವರನ್ ಕಾಣಿಕೆ ಕೊಟ್ಟಿದ್ದಾನೆ. ಇಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಒಳಗಡೆ ಉತ್ಸವ ಮೂರ್ತಿ ಇದೆ. ಅದನ್ನ ಇಲ್ಲಿ ತಂದಿಟ್ಟು ವಿಶೇಷ ಪೂಜೆ ಮಾಡ್ತಾರೆ ಪ್ರತಿ ಹುಣ್ಣಿಮೆ ದಿವಸ ರಾತ್ರಿ 7-8 ಗಂಟೆಗೆ. ಜ್ಯೋತಿಬಾಯಿ ಖೇವಡೆ ಮಹಾರಾಷ್ಟ್ರದ ರಾಣಿ ಬನವಾಸಿ ಬಂದಾಗ ಮಧುಕೇಶ್ವರನ್ ಕಾಣಿಕೆ ಕೊಟ್ಟು ಹೋಗಿರೋದು. ಇದ್ರ ವಿಶೇಷತೆ ಓಂಕಾರನಾಥ್ ಕೇಳಬಹುದು. ಫುಲ್ ಸೈಲೆನ್ಸ್ ಇದ್ರೆ ಬಹಳಷ್ಟು ಕೇಳ್ತಾನೆ ಇರುತ್ತೆ. ಪಂಚಲಹೋದ ಗಂಟೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಅಲ್ಲೊಬ್ರು ಮದ್ದಳೆ ಬಾರಿಸಿದ್ದು ಮಾಯಾದೇವಿ ನೃತ್ಯ ಮಾಡಿದ್ರು. 12ನೇ ಶತಮಾನದಲ್ಲಿ ಅಲ್ಲೊಬ್ರು ಮಾಯಾದೇವಿ ಇದ್ರು. ಈ ನೃತ್ಯ 4 ಹೊಳಪಿನ ಕಂಬಗಳಿದೆಯಲ್ಲ, ಈ ಹೊಳಪಿನ ಕಂಬಗಳಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅಂತ. ಮೊದಲು ಮಾಯಾದೇವಿ ನೃತ್ಯ ಮಾಡೋದಕ್ಕೆ ಸುತ್ತಲೂ ಕುತ್ಕೊಂಡವರಿಗೆ ಈ ಕಂಬ ಎಲ್ಲ ಮರೆ ಆಗ್ತಿತ್ತಲ್ವಾ, ಈ ಸುತ್ತಲೂ 4 ದಿಕ್ಕಲ್ಲೂ ಕೂತು ಕಲ್ಲಿನ ಮೇಲೆ ನೃತ್ಯ ವೀಕ್ಷಣೆ ಮಾಡ್ತಿದ್ರು. ಅವಾಗ ಕಂಬ ಎಲ್ಲ ಮರೆಯಾದಾಗಿ ಪ್ರತಿಫಲ ನೋಡ್ತಿದ್ರು ಅಂತ. ಅಷ್ಟು ಕ್ಲಿಯರ್ ಆಗಿ ಕಾಣ್ತಿತ್ತು. ಒಂದು ಟಿವಿಯಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೋ ಅಷ್ಟೇ ಕ್ಲಿಯರ್ ಆಗಿ ಕಾಣ್ತಿತ್ತು ಮುಂಚೆ. ಮೇನ್ ಸೀನಾ ಕೆಳಗೆ ಉಲ್ಟಾ ಕಾಣುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಇನ್ವರ್ಟಿ ಮೇನ್ ಕಾಣ್ತಾ ಕಾಣಿಸುತ್ತೆ. 4 ಹೊಳಪಿನ ಕಂಬಗಳಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅಂತ. ಕಂಪಲ್ಸರಿ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತ. ಇಷ್ಟೆಲ್ಲ ದೇವ್ರ ದರ್ಶನ ಮಾಡಿದ್ದಕ್ಕೆ ಇವನೇ ಸಾಕ್ಷಿ ಅಂತ. ಇವ್ನು ದರ್ಶನ ಮಾಡಿದ್ರೆ ಕ್ಷೇತ್ರಕ್ಕೆ ಬಂದಿದ್ದೆ ಫಲ ಇಲ್ಲ ಅಂತ. ಫಲ ಸಿಗ್ಬೇಕು ಅಂತ ದರ್ಶನ ಮಾಡ್ಲೇಬೇಕು ಅಂತ. ದರ್ಶನ ಮಾಡ್ಕೊಂಡು ಮೇಲಿನ ಚಿತ್ರ ಇದೆಯಲ್ಲ ಗೋಪುರದ್ದು, ಅದು ಇಲ್ಲಿ ನೋಡ್ಬೇಕಂತ. ಇಲ್ಲಿ ಕಣ್ಣಿಟ್ಕೊಂಡು ಸ್ಟ್ರೇಟ್ ಆಕಾಶ ನೋಡಿ ತುದಿ ಅಷ್ಟೇ ಕಾಣುತ್ತೆ ಅಂತ. ಕರ್ನಾಟಕ ಪ್ರಪ್ರಥಮ ರಾಜಧಾನಿ ಬನವಾಸಿಯಾಗಿತ್ತು. ಕದಂಬ ರಾಜಧಾನಿ ಬನವಾಸಿನೇ. ಮಯೂರ ಶರ್ಮ ಬ್ರಾಹ್ಮಣ ಇದ್ದು ಕ್ಷತ್ರಿಯನಾಗಿ ಕದಂಬ ರಾಜ್ಯ ಸ್ಥಾಪನೆ ಮಾಡಿದ ಅಂತ. ಈ 3ನೇ ಶತಮಾನದಲ್ಲಿ ಈ ಕದಂಬ ರಾಜ್ಯಭಾರ ಮಾಡಿದ್ರು ಅಂತ. ಈಗ ಒಳಗಡೆ ಭಾಗ ಎಲ್ಲ 2ನೇ ಶತಮಾನದಲ್ಲಿ ಶಾತವಾಹನ ಕಾಲದಲ್ಲಿ ಆಗಿರೋದು. ಅನಂತರ ಬಂದವರೇ ಕದಂಬರು ಅಂತ. ಮಯೂರ ಶರ್ಮ ಬ್ರಾಹ್ಮಣ ಇದ್ದು ಕ್ಷತ್ರಿಯನಾಗಿ ಸ್ಥಾಪನೆ ಮಾಡಿದ್ನಲ್ವಾ, ಅವನೇ ಬಂದು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದು ಕದಂಬರ ಕಾಲದಲ್ಲೇ. ಅಂದ್ರೆ ಕದಂಬರ ಕಾಲಕ್ಕಿಂತ ಮುಂಚೆ ಇತ್ತಿದ್ದು. ದೇವಾಲಯ ಮುಂಚೆ ಇತ್ತು, ಮುಂಚೆನೆ ಇತ್ತು. ಅನಂತರ ಕದಂಬರ 3ನೇ ಶತಮಾನದಲ್ಲಿ ಬಂದಿರೋದು. ಲಿಂಗ ಮುಂಚೆನೆ ಇತ್ತು ಅಂತ. ನಿಮ್ಗೆ ತ್ರೇತಾಯುಗ, ದ್ವಾಪರ, ಕೃತಯುಗ ಗೊತ್ತಿರಲಿಲ್ಲ. ಆ ಯುಗದಲ್ಲಿ ಸ್ವಯಂ ಮಹಾವಿಷ್ಣು ಮಧು ಮತ್ತು ಕೈಟಭ ಇಬ್ಬರು ರಾಕ್ಷಸರನ್ನ ಮಹಾವಿಷ್ಣು ಸಂಹಾರ ಮಾಡಿ ಮಧು ರಾಕ್ಷಸರಲ್ಲಿ ಮಧುಕೇಶ್ವರ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇಲ್ಲಿ ಆನ್ವಟಿ ಕೋಟಿಪುರ ಅಂತಿದೆ.
ಅಲ್ಲಿ ಕೈಟವರಾಕ್ಷನ ಸಂಹಾರ ಮಾಡಿ ಕೈಟವೇಶ್ವರ ಅಂತ ಮಹಾವಿಷ್ಣುನ ಪ್ರತಿಷ್ಠಾಪನೆ ಮಾಡಿರೋದು ಅಂತ. ಅಷ್ಟು ಹಳೆಯದು ಅಂತ ಲಿಂಗ. ಆನಂತರ ಎಷ್ಟೋ ಸಾವಿರ ವರ್ಷದ ನಂತರ 2ನೇ ಶತಮಾನ ಶಾತವಾಹನ ಕಾಲದಲ್ಲಿ ಗರ್ಭಗುಡಿ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ಇದೆಯಲ್ಲ ಅದು 3ನೇ ಶತಮಾನ ಕದಂಬರ್ ಕಟ್ಟಿದ್ದಾರೆ. ಈಗ ಹೊರಗಡೆ ಭಾಗದಲ್ಲಿ 10ನೇ ಶತಮಾನ ಚಾಲುಕ್ಯರು ಕಟ್ಟಿದ್ರು ಹೊಯ್ಸಳ ಶೈಲಿಯಲ್ಲಿ. ಈ ಕಂಬ ರೌಂಡ್ ಶೇಪ್ ಇದೆ. ನೀವು ಬೇಲೂರು ಹಳೆಬೀಡಲ್ಲಿ ನೋಡಿದ್ರಲ್ವ ಅದೇ ಟೈಪ್ ಇದೆ. ಒಳಗಡೆಲ್ಲ ಚೌಕ್ ಶೇಪ್ ಇದೆ. ಅದೇ ಒಂದೇ ಟೈಮಲ್ಲಿ ಕಟ್ಟಿದ್ದಲ್ಲ, ಒಂದೇ ರಾಜರು ಕಟ್ಟಿದ್ದಲ್ಲ, ಬೇರೆ ಬೇರೆ ರಾಜರು ಬೇರೆ ಬೇರೆ ಟೈಮಿಗೆ ಕಟ್ತಾ ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಟ್ತಾ ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಬಂದಿದೆ ಅಂತ. ನಂತರ ಇಲ್ಲಿ ಕನ್ನಡವನ್ನು ಪ್ರಪ್ರಥಮವಾಗಿ ತಂದವರು ಕದಂಬರ ಕಾಲದಲ್ಲೇ ಕನ್ನಡ ಶುರುವಾಗಿದ್ದು ಅಂತ. ಕನ್ನಡ ಮೊದಲನೇ ಶಾಸನ ಹಲ್ಮಿಣಿ ಶಾಸನ ಅಂತ ಹೇಳ್ತಾ ಇದ್ರು. ಈಗ ತಾಳಗೊಂದು ಶಾಸನ ಸಿಕ್ಕಿದ್ಮೇಲೆ ಅದು ಮೊದಲನೇ ಶಾಸನ ಅಂತ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಪೂಜೆ ಶುರುವಾಗಿದ್ದು ಕದಂಬರ ಕಾಲದಲ್ಲಿ. ಮುಂಚೆ ಪೂಜೆ ಏನೂ ಇರಲಿಲ್ಲ. ಮಯೂರವರ್ಮ ಬಂದ್ಮೇಲೆ ಉತ್ತರ ಪ್ರದೇಶ ಅಹಿತ ಛತ್ರ ಎಂಬ ಗ್ರಾಮದಿಂದ ಈ ಬ್ರಾಹ್ಮಣರ ಕರೆಸಿ ಇಲ್ಲಿ ಪೂಜೆಗಿಟ್ಟ ಅಂತ. ಇಲ್ಲಿ ತ್ರಿಕಾಲ ಪೂಜೆ ಇದೆ, ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಅಂತ 3 ಹೊತ್ತು ಇಲ್ಲಿ ಅಭಿಷೇಕ ಮಾಡೋದು. ಇದು ಹೊರಗಡೆ ಇರೋ ದೇವರಿಗೆಲ್ಲ ವಿಶೇಷ ಪೂಜೆ ಏನೂ ಇಲ್ಲ. ದೀಪಾವಳಿಗೆ 1 ಟೈಮ್ ಆಗುತ್ತೆ. ಈಗ ಒಂದಿಷ್ಟು 4-5 ದೇವರಿಗೆಲ್ಲ ಡೈಲಿ ಪೂಜೆ ಆಗುತ್ತೆ. ಬಾಕಿ ಎಲ್ಲ ದೇವರಿಗೆ ಡೈಲಿ ಪೂಜೆ ಇಲ್ಲ. ಏನು ಹಿನ್ನೆಲೆ ಏನು ಅಷ್ಟೊಂದು ದೇವರುಗಳ ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ? ಈಗ ಅಷ್ಟದಿಕ್ಪಾಲಕರನ್ನ ಆಯಾ ದಿಕ್ಕೆ ವಾಸ್ತುಶಿಲ್ಪ ಪ್ರಕಾರ ಪತ್ನಿ ಮತ್ತು ವಾಹನ ಸಮೇತ ಮಾಡಿರೋದು ಈ ಕ್ಷೇತ್ರ ವಿಶೇಷ. ಇದನ್ನು 17ನೇ ಶತಮಾನ ಸೋದೆ ಅರಸರು ಮಾಡಿರೋದು. ಅಂದ್ರೆ ನೀವು ಕ್ಷೇತ್ರಕ್ಕೆ ಬಂದ್ರೆ ಆಲ್ ಇಂಡಿಯಾ ಟೂರ್ ಮಾಡ್ದಂಗೆ ಆಗುತ್ತೆ ಅಂತ. ಮೊದಲು ರಾಜರು ಭಕ್ತರು ಎಲ್ಲ ಪ್ರೇಕ್ಷಣೀಯ ಸ್ಥಳದಲ್ಲಿ ಹೋದಾಗ ಫೋಟೋಸ್ ಬುಕ್ಸ್ ಏನು ಸಿಕ್ತಿದಿಲ್ವಲ್ಲ, ಕಲ್ಲಿನ ಮೂರ್ತಿನೇ ಕೆತ್ಕೊಂಡು ಗುಡಿ ಕಟ್ಟಿ ಪೂಜೆ ಮಾಡ್ತಿದ್ರು ಅಂತ. ನೀವೆಲ್ಲರೂ ಹೋದಾಗ ಪ್ರೂಫ್ಸ್ ಎಲ್ಲ ಮನೆ ಏನಾದ್ರು ತಗೊಂಡು ಹೋಗ್ತಿರಲ್ಲ, ಫೋಟೋ ಬುಕ್ಸ್ ಏನಾದ್ರು ಹೋಗಿದ್ವಿ ಅಂತ ತೋರಿಸ್ಲಿಕ್ಕೆ. ಮೊದಲು ಆ ಫೆಸಿಲಿಟೀಸ್ ಏನೂ ಇರಲಿಲ್ವಲ್ಲ, ಅದಕ್ಕೆ ಮೂರ್ತಿನೇ ಕೆತ್ಕೊಂಡು ಗುಡಿ ಕಟ್ಟಿ ಪೂಜೆ ಮಾಡಿದ್ದಾರೆ ಅಂತ. ಸೇಮ್ ಅದೇ ಟೈಪ್ ಇಲ್ಲ, ಅದು ಪ್ರತಿರೂಪ ಅಂತ ತಂದಿಟ್ಟಿದ್ದಾರೆ. ಈಗೆಲ್ಲ ನೇಮ್ ಪ್ಲೇಟ್ ಹಾಕಿದ್ದಾರೆ. ಮೊದಲು ನೇಮ್ ಪ್ಲೇಟ್ ಇರಲಿಲ್ಲ, ಈಗ ಹಾಕಿದ್ದಾರೆ. ಅದು ನೋಡ್ಲಿಕ್ಕೆ ಸಿಗೋದಿಲ್ಲ. ಹಂಪಲ್ಲಿ ಕಲ್ಲಿನ ರಥ ಇದೆಯಲ್ಲ, ಕಲ್ಲಿನ ಮಂಚ, ಸ್ಟೋನ್ ಕಾಟ್, ಇದನ್ನ ಗ್ರಾನೈಟ್ ಸ್ಟೋನ್ ಇಂದ ಮಾಡಿರೋದು. ಬಡಪದ ಕಲ್ಲಾದ್ರೆ ಹಾಕಿ ಬೇಕು ಹಾಕಿ ಕೆತ್ತಬೋದಲ್ಲ. ಗ್ರಾನೈಟ್ ಸ್ಟೋನ್ ಎಷ್ಟು ಹಾರ್ಡ್ ಇರುತ್ತೆ ಅದ್ರ ಹಾಕಿ ಕೆತ್ತಿದ್ದಾರೆ. ಎಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿದ್ದಾರೆ ನೋಡಿ. 4 ಕಾಲು 4 ಕಂಬ, ಮೇಲಿನ 1 ಪೀಸ್, ಕೆಳಗಿನ 10 ಪೀಸ್ ಆಗುತ್ತೆ. ನೀವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕೇಳಿದಲ್ವಾ, ಆ ಲಾಕಿಂಗ್ ಸಿಸ್ಟಮ್ ಅಲ್ಲೇ ಜಾಯಿಂಟ್ ಮಾಡಿದ್ದಾರೆ. ಆರಂಕುಶ ವಿಟ್ಟೊಡು ನೆನವುದೆನ್ನವನ ಬನವಾಸಿ ದೇಶಮಂ. ಇಂಥ ಅದ್ಭುತ ಇತಿಹಾಸದ ಕಣ್ಮನ ಸೆಳೆವ ರಮಣೀಯ ಕ್ಷೇತ್ರವನ್ನು ನೆನೆಯಬಾರದು ಅಂತ ಅಂಕುಶದಿಂದ ತಿವಿದು ನನ್ನನ್ನು ಶಿಕ್ಷಿಸಿದರೂ ನನ್ನ ಮನಸ್ಸು ಈ ಬನವಾಸಿಯನ್ನು ನೆನೆಯದೆ ಇರಲಾರದು ಅನ್ನುವ ಪಂಪನ ಕವಿತೆಯ ಸಾಲುಗಳು ನಿಮಗೆ ಫೀಲ್ ಆಗಬೇಕು ಅಂದರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಬನವಾಸಿಗೆ ಬನ್ನಿ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇನ್ನೊಂದು ವಿಶೇಷದ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವಾಗಲೂ ಸಿಗ್ತಾ ಇರ್ತೀನಿ. ಜೈ ಶ್ರೀರಾಮ್, ಹರ ಹರ ಮಹಾದೇವ್.